ನ ಧರ್ಮೇಣ ಸಮಂ ಮಿತ್ರಂ ನ ಸತ್ಯೇನ ಸಮಂ ಯಶಃ. ಧರ್ಮಕ್ಕೆ ಸಮಾನವಾದ ಮಿತ್ರರಿಲ್ಲ. ಉಳಿದೆಲ್ಲ ಮಿತ್ರರು ಕೆಲವು ಸಂದರ್ಭಗಳಲ್ಲಿ ಜೊತೆಗಿದ್ದು ಕೆಲವೊಮ್ಮೆ ಕೈ ಬಿಡಬಹುದು, ಕೊನೆಗಂತೂ ಎಲ್ಲರೂ ಕೈ ಬಿಡುವವರೇ. ಆದರೆ ಸತ್ತ ಮೇಲೂ ಜೊತೆಗೆ ಬಂದು ಜನ್ಮಾಂತರಕ್ಕೂ ನಮ್ಮನ್ನು ರಕ್ಷಣೆ ಮಾಡುವ ಒಂದೇ ಒಂದು ಮಿತ್ರ ಅಂದರೆ ಅದು ಧರ್ಮ. ನಾವು ಮಾಡಿದ ಪುಣ್ಯವೊಂದೇ ನಮಗೆ ಈ ಜನ್ಮದಲ್ಲಿಯೂ ಜನ್ಮಾಂತರದಲ್ಲಿಯೂ ರಕ್ಷಣೆ ಮಾಡುವಂತಹ ಶ್ರೇಷ್ಠವಾದ ವಸ್ತು. ಅಂತಹ ಧರ್ಮವನ್ನು ಜೀವನದಲ್ಲಿ ನಾವು ಗಳಿಸಬೇಕು. ಅದು ಸ್ಥಿರವಾದ ಶಾಶ್ವತವಾದ ಜನ್ಮಾಂತರಕ್ಕೂ ಜೊತೆಗೆ ಬರುವ ಮಿತ್ರ ಅದು ಧರ್ಮ. ಆದರೆ ಒಂದು ಮಾತನ್ನು ತಿಳಿಯಿರಿ, ಧರ್ಮ ಅಂದರೆ ನಿಜವಾಗಿ ನಾವು ಮಾಡುವಂತಹ ಕರ್ಮಗಳಿಂದ ಬರುವಂತಹ ಪುಣ್ಯ. ಇದು ನಿಜವಾದಂತಹ ಮಿತ್ರ ಆಗುವುದಕ್ಕೆ ಸಾಧ್ಯ ಇಲ್ಲ. ಆ ಧರ್ಮ ಇದು ಜಡ, ಅದಕ್ಕೆ ತಿಳುವಳಿಕೆ ಇಲ್ಲ. ನಿಜವಾಗಿ ನಮಗೆ ಮಿತ್ರ ಆಗಬೇಕಾದವರು ಯಾರು ತಿಳುವಳಿಕೆ ಇದ್ದವರೋ, ಹೊತ್ತಿಗೆ ನಮಗೆ ಬೇಕಾದದ್ದನ್ನು ಒದಗಿಸುವವರೋ ಅವರು ಮಿತ್ರರು. ಜ್ಞಾನಪೂರ್ವಕವಾಗಿ ರಕ್ಷಣೆ ಮಾಡುವವರು, ಜ್ಞಾನ ಕೊಟ್ಟು ರಕ್ಷಣೆ ಮಾಡುವವರು ಮಿತ್ರರು. ಮಾನಾತ್ ತ್ರಾತಿ ಇತಿ ಮಿತ್ರಂ. ಮಾನಾತ್ ಮಾನಂ ಪ್ರದಾಯ, ಮಾನಾತ್ ಮಾನಂ ಉಪಯುಜ್ಯ. ತನ್ನ ಜ್ಞಾನವನ್ನು ಉಪಯೋಗಿಸಿ ನಮಗೆ ಜ್ಞಾನವನ್ನು ನೀಡಿ ಯಾರು ರಕ್ಷಣೆ ಮಾಡುತ್ತಾರೆ ಅವರು ನಿಜವಾದ ಮಿತ್ರರು. ಆ ತರಹ ಜ್ಞಾನಪೂರ್ವಕವಾಗಿ ರಕ್ಷಣೆ ಮಾಡುವ ಚೇತನೋತ್ತಮನಾದ ವ್ಯಕ್ತಿ ಯಾರು ಅಂದರೆ ಭಗವಂತ. ಅವನೇ ನಿಜವಾದ ಧರ್ಮ. ಧರ್ಮೋ ಧರ್ಮವಿದುತ್ತಮ. ಅಂತಹ ಧರ್ಮ ಯಾರು ಅಂದರೆ ನಮ್ಮೆಲ್ಲರನ್ನ ಧಾರಣೆ ಮಾಡುವ ಧಾರಕನಾದ ಭಗವಂತನೇ ನಿಜವಾದ ಧರ್ಮ. ಆ ಭಗವಂತನೇ ನಿಜವಾಗಿ ನಮಗೆ ಮಿತ್ರ. ಅದನ್ನು ತಿಳಿಯಬೇಕು. ಯಾವ ಹೊತ್ತಿಗೆ ನಮಗೆ ಧರ್ಮದ ಉಪಯೋಗ ಆಗಬೇಕೋ ಆ ಹೊತ್ತಿಗೆ ಆ ಧರ್ಮವನ್ನು ನಿಮಿತ್ತ ಮಾಡಿ ಫಲ ಕೊಡಬೇಕಾದದ್ದು ಭಗವಂತ. ಆ ಧರ್ಮಕ್ಕೆ ತಿಳುವಳಿಕೆ ಇಲ್ಲ ನಾನು ಫಲ ಕೊಡಬೇಕು ಅಂತ. ಆ ಧರ್ಮ ಇದೆ ಅಂತಾದರೆ ಅದನ್ನು ನೋಡಿ ಅದಕ್ಕೆ ತಕ್ಕಂತೆ ಫಲ ಕೊಡುವವನು ಭಗವಂತ ಬೇಕು. ಅವನು ತನ್ನ ಇಚ್ಛೆಯಿಂದ ಈಗ ನಮಗೆಲ್ಲ ಶ್ವಾಸೋಚ್ಛ್ವಾಸ ಮಾಡಬೇಕು ಅಂತಾದರೆ ಒಂದೊಂದು ಶ್ವಾಸೋಚ್ಛ್ವಾಸ ಮಾಡುವುದಕ್ಕೂ ಒಂದು ಪುಣ್ಯ ಬೇಕು ನಮಗೆ. ಒಂದೊಂದು ಅಗಳು ತಿನ್ನುವುದಕ್ಕೂ ಪುಣ್ಯ ಬೇಕು. ಒಂದೊಂದು ಹನಿ ನೀರು ಬಾಯಿಯಲ್ಲಿ ಬೀಳುವುದಕ್ಕೂ ಪುಣ್ಯ ಬೇಕು. ಗಾಳಿ ಬೆಳಕು ನೆಲ ಯಾವುದನ್ನು ಬಳಸುವುದಕ್ಕೂ ಪುಣ್ಯ. 4 ಜನರ ಪ್ರೀತಿ ವಿಶ್ವಾಸ ಪುಣ್ಯ ಬೇಕು. ಈ ಎಲ್ಲ ಪುಣ್ಯಗಳನ್ನು ಆ ಕಾಲಕ್ಕೆ ಸರಿಯಾಗಿ ಒದಗಿಸುವವರು ಯಾರು? ಆ ಪುಣ್ಯವನ್ನು ನಿಮಿತ್ತ ಮಾಡಿಕೊಂಡು ಆ ಕಾರ್ಯವನ್ನು ಮಾಡಿಸುವವರು ಯಾರು? ನಮಗೇನೋ ಒಂದು ವಸ್ತು ಬೇಕು, ಅಂಗಡಿಗೆ ಹೋಗಿ ತರಬೇಕು, ಆಗ ಹಣ ಬೇಕಾಗತ್ತೆ. ಮನೆಯಲ್ಲಿದ್ದರೆ ತೆಗೆದುಕೊಳ್ತಾನೆ, ಬ್ಯಾಂಕಿನಲ್ಲಿದ್ದರೆ ತೆಗೆದುಕೊಳ್ತಾನೆ. ಈಗಂತೂ ಎಲ್ಲ ಆನ್ಲೈನ್ ವ್ಯವಸ್ಥೆ. ಯಾವಾಗ ಬೇಕೋ ಅಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು, ಇದಕ್ಕೆ ಹಾಗಲ್ಲ. ಇದು ಯಾವುದೋ ಒಂದು ಪ್ರಸಂಗದಲ್ಲಿ ಒಂದು ವಸ್ತುವನ್ನು ಪಡೆಯುವಾಗ ಮಾತ್ರ ಹಣ ಬೇಕಾದಂತೆ ಅಲ್ಲ. ಪುಣ್ಯವೆಂಬ ಹಣ ಉಂಟಲ್ಲ, ಇದು ಯಾವಾಗಲೂ ಬೇಕು. ಒಂದಿಲ್ಲ ಒಂದು ವಸ್ತುವನ್ನು ನಾವು ಬಳಸಿಯೇ ಬಳಸ್ತೇವೆ. ಏನಿಲ್ಲ ಅಂದರೆ ಗಾಳಿ, ಬೆಳಕು, ನೆಲ, ಆಕಾಶ, ಕಾಲ ಎಲ್ಲವನ್ನೂ ಬಳಸ್ತೇವೆ. ಏನು ಬಳಸಬೇಕಾದರೂ ಅದಕ್ಕೆ ಪುಣ್ಯ ಬೇಕು. ಆ ಎಲ್ಲ ಹೊತ್ತಿಗೆ ಹಣವನ್ನು ನಾವು ಉಪಯೋಗಿಸುವಂತೆ ಪುಣ್ಯವನ್ನು ಉಪಯೋಗಿಸುವುದಕ್ಕೆ ಹಣದ ತಿಳುವಳಿಕೆ ನಮಗಿದೆ, ಪುಣ್ಯದ ತಿಳುವಳಿಕೆ ಇಲ್ಲ. ಪುಣ್ಯ ಪಾಪಗಳಿಗೆ ಇನ್ನೊಂದು ಹೆಸರು ಅದೃಷ್ಟ ಅಂತ. ಅದು ತೋರೋದೇ ಇಲ್ಲ. ಇರುತ್ತೆ, ತೋರೋದಿಲ್ಲ. ತೋರದೇ ಇದ್ದದ್ದನ್ನು ಬಳಸುವುದು ಹೇಗೆ? ಬಳಸದೆ ಕೆಲಸ ಆಗೋದು ಹೇಗೆ? ಶಾಸ್ತ್ರ ಹೇಳುತ್ತದೆ ಪುಣ್ಯ ಪಾಪಗಳಿಲ್ಲದೆ ಏನೂ ಆಗೋದಿಲ್ಲ ಅಂತ. ಕೆಟ್ಟದ್ದಾಗಬೇಕು ಅಂದರೆ ಪಾಪ, ಒಳ್ಳೆಯದಾಗಬೇಕು ಅಂದರೆ ಪುಣ್ಯ. ಧರ್ಮೋ ಧರ್ಮವಿದುತ್ತಮಃ. ಆ ಧರ್ಮವನ್ನು ಚೆನ್ನಾಗಿ ತಿಳಿದು ಇವನ ಪುಣ್ಯ ಇಷ್ಟಿದೆ,
ಈ ಕ್ಷಣಕ್ಕೆ ಈ ಪುಣ್ಯದ ಉಪಯೋಗ ಆಗಬೇಕು ಅಂತ ನಿರಂತರವಾಗಿ ಆ ಪುಣ್ಯವನ್ನು ಗಮನಿಸಿ ಪುಣ್ಯದ ಉಪಯೋಗವನ್ನು ಮಾಡ್ತಾ ಆ ಮನುಷ್ಯನನ್ನು ಬದುಕಿಸುವ ಭಗವಂತ ನಿಜವಾದ ಧರ್ಮ. ಯಾವುದೇ ರೀತಿಯ ವ್ಯವಸ್ಥೆಯಲ್ಲಿಯೂ ಇಷ್ಟು ಸುವ್ಯವಸ್ಥೆ ಇಲ್ಲ. ಬೇಕಾದಷ್ಟು ಬ್ಯಾಂಕ್ಗಳಿವೆ, ATMಗಳು ಬಂತು, 108 ವ್ಯವಸ್ಥೆಗಳು ಬಂತು. ಆದರೆ ದೇವರು ಮಾಡುವಂತಹ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಈ ಜನ್ಮಕ್ಕೆ ಸೀಮಿತ ಅಲ್ಲ, ಇದು ಜನ್ಮಾಂತರಕ್ಕೆ. ಎಷ್ಟೆಷ್ಟೋ ಜನ್ಮಗಳ ಹಿಂದಿನ ಕರ್ಮದ ಫಲವನ್ನು ಈಗ ದೇವರು ನಮಗೆ ಕೊಡ್ತಾನೆ. ಈಗ ನೀವು ಮನೆಗೆ ಹೋಗಿ ಏನು ಊಟ ಮಾಡ್ತೀರಲ್ಲ, ಇದು ಯಾವ ಪುಣ್ಯದ ಫಲ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಇದು ನಿನ್ನೆಯದಲ್ಲ, ಮೊನ್ನೆಯದಲ್ಲ, ಹೋದ ಜನ್ಮದ್ದಲ್ಲ, ಇನ್ನು 10 ಜನ್ಮದ ಹಿಂದಿಂದೂ ಇರ್ಬೋದು. 10 ಜನ್ಮಗಳ ಹಿಂದೆ ಯಾರಿಗೋ ಕರೆದು ನವರಾತ್ರಿಯಲ್ಲಿ ಊಟಕ್ಕೆ ಹಾಕಿದ್ದೀರಿ, ಪ್ರೀತಿಯಿಂದ ಊಟ ಮಾಡಿಸಿ ದಕ್ಷಿಣೆ ಕೊಟ್ಟು ಕಳಿಸಿದ್ದೀರಿ. ಆ ಪುಣ್ಯ ಇದೆ, ಆ ಪುಣ್ಯದ ಫಲ ಈಗ ರಾತ್ರಿ ಹೋಗಿ ಊಟ ಮಾಡ್ತೀರ. ಇದು ಯಾರಿಗೆ ಗೊತ್ತು? ಪುಣ್ಯ ಎಲ್ಲಿದೆ ಗೊತ್ತಿಲ್ಲ. ಆದರೆ ಆ ಪುಣ್ಯವನ್ನು ತಿಳಿದ ಭಗವಂತ ಧರ್ಮವಿದುತ್ತಮ, ಧರ್ಮವನ್ನು ತಿಳಿದವರಲ್ಲಿ ಉತ್ತಮನಾದ ಸರ್ವಜ್ಞನಾದ ಭಗವಂತ ಆ ಧರ್ಮವನ್ನು ಪ್ರೇರಿಸಿ ಆ ಧರ್ಮದಿಂದ ಇವತ್ತು ಊಟ ಕೊಡ್ತಾನೆ. ಇಷ್ಟು ಶಾಂತವಾಗಿ ಪ್ರವಚನವನ್ನು ಕೇಳ್ತಾ ಇದ್ದೀರಿ ಅಂದರೆ ಊಟಕ್ಕಿಂತ 100 ಪಟ್ಟು 1000 ಪಟ್ಟು ಹೆಚ್ಚು ಪುಣ್ಯ ಬೇಕು. ಪ್ರವಚನಕ್ಕೆ ಪುಣ್ಯ ಬಹಳ ಖರ್ಚಾಗ್ತದೆ. ನೀವು ತಿಳಿದ 4 ಅಕ್ಷರಗಳನ್ನು ಇನ್ನೊಬ್ಬರಿಗೆ ಹೇಳಿದ ಪುಣ್ಯವೋ, ಯಾರೋ ಮಹಾತ್ಮರು ಪ್ರವಚನವನ್ನು ಹೇಳ್ತೇವೆ, ಪಾಠ ಹೇಳ್ತೇವೆ ಎಂದಾಗ ಅದಕ್ಕೆಲ್ಲ ಶುದ್ಧ ಮಾಡಿಕೊಟ್ಟು ಸಾರಿಸಿ ಬಂದವರಿಗೆಲ್ಲ ಅನುಕೂಲ ಮಾಡಿ ಸ್ಥಳಾವಕಾಶ ಮಾಡಿ ಬನ್ನಿ ಅಂತ ಸ್ವಾಗತ ಮಾಡಿ 4 ಜನ 10 ಜನ ಪ್ರವಚನವನ್ನು ಕೇಳುವುದಕ್ಕೆ ಯಾವುದೋ ಜನ್ಮದಲ್ಲಿ ಮಾಡಿದ ಸಹಾಯ, ಆ ಪುಣ್ಯ ಒದಗಿ ಬಂದು ಇವತ್ತು 2 ಶಬ್ದಗಳು ಕಿವಿಯಲ್ಲಿ ಬೀಳ್ತಾ ಇವೆ ಅಂತ ಅರ್ಥ. ಅದನ್ನು ಪ್ರೇರಣೆ ಮಾಡುವುದು ದೇವರು. ಎಷ್ಟೆಷ್ಟೋ ಜನ್ಮಗಳ ಹಿಂದಿನ ಕರ್ಮಗಳನ್ನೂ ಪರಮಾತ್ಮ ಇವತ್ತಿಗೆ ನೇಮನ ಮಾಡಿ ನಮಗೆ ಪ್ರೇರಣೆಯನ್ನು ಮಾಡುವಂತಹ ಧರ್ಮ ಭಗವಂತ, ಅವನು ನಿಜವಾದ ಮಿತ್ರ ಎಂಬುದಾಗಿ ಸೂತಾಚಾರ್ಯರು ತಿಳಿಸಿಕೊಡ್ತಾರೆ. ಅಂತಹ ಧರ್ಮಸ್ವರೂಪನಾದ ಭಗವಂತನೇ ಈ ವೆಂಕಟಾಚಲದಲ್ಲಿದ್ದು ನಮಗೆ ಎಲ್ಲ ಫಲವನ್ನು ಕೊಡ್ತಾನೆ.